ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದರೆ ಏನು ಆ್ಯಂಡ್ ಹಾಗೇನು ಸಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಿಂದ ಬರುವಂತಹ ಬೆನಿಫಿಟ್ಸ್ ಏನು ಅಂತ ಹೇಳಿಬಿಟ್ಟು ಕೇಳ್ತಿದ್ದಾರೆ. ಜೊತೆಗೆ ಒಂದಿಷ್ಟು ಸ್ಟೂಡೆಂಟ್ಸು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಕನ್ಫ್ಯೂಸ್ ಆಗ್ತಿರುವಂಥದ್ದು. ಎಲ್ಲ ಥರದ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ನಿಮ್ಗೆ ಯಾವಾಗ ಬರುತ್ತೆ ಏನು, ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಗುವಂಥ ಸೀಟಿಗೆ ನೀವು ಅಡ್ಮಿಷನ್ ತಗೋಬೋದಾ ಏನು ಅಂತ ಹೇಳಿಬಿಟ್ಟು ಎಲ್ಲ ಥರದ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಬರುವಂತಹ ಎಲ್ಲ ರೀತಿಯ PGCET ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ ಪ್ರೋಸೆಸ್ ಆದರೆ ನಡೀತಿರುವಂಥದ್ದು. ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇದ್ದೀರಾ. ಈಗ ನೀವು ಏನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ, 28ನೇ ತಾರೀಕು ರಾತ್ರಿ 11:59 ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ನೀವು ಆಪ್ಷನ್ ಎಂಟ್ರಿ ಮಾಡುವಂತಹ ಈಗ ಲಾಸ್ಟು 28ನೇ ತಾರೀಕು 11:59 ನೀವು ಏನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರಾ, ಏನು ಸೇವ್ ಮಾಡಿರ್ತೀರಾ, ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ 29ನೇ ತಾರೀಕು ಮಧ್ಯಾಹ್ನ 2 ಗಂಟೆಯ ನಂತರ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಓಕೆನಾ. ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದರೆ ಏನು, ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಫೈನಲ್ ರಿಸಲ್ಟ್ ಅಂದರೆ ಖಂಡಿತವಾಗ್ಲೂ ಇದು ಫೈನಲ್ ರಿಸಲ್ಟ್ ಅಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಈಗ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ ಆಗಿರುವಂಥ ಸೀಟಿಗೆ ನೀವು ಅಡ್ಮಿಷನ್ ತಗೋಬೋದಾ ಅಂತಂದರೆ 100% ಆಗಿ ಅಡ್ಮಿಷನನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಜಸ್ಟ್ ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನಕ್ಕೆ ಅವರು ನಡೆಸ್ಕೊಡ್ತಿದ್ದಾರೆ ಅಂತ ಅಂದರೆ ಸಿಂಪಲ್ ರೀಸನ್ ಇಷ್ಟೇ. ಈಗ ನೀವೇನೋ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರ, ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಗೆ ಇಂತಹ ಕಾಲೇಜಲ್ಲಿ ಇಂತಹ ಸೀಟ್ ಅಲಾಟ್ಮೆಂಟ್ ಆಗ್ಬೋದು ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದಮೇಲೆ ನಿಮಗೆ ಗೊತ್ತಾಗುತ್ತೆ. ಈಗ ನೀವು ಅಂದ್ಕೊಂಡಿರುವಂತಹ ಸೀಟ್ ಸಿಕ್ಕಿರೋದಿಲ್ಲ, ಇಲ್ಲ ಅಂತಂದರೆ ನಿಮಗೆ ಸೀಟೇ ಅಲಾಟ್ಮೆಂಟ್ ಆಗಿರೋದಿಲ್ಲ. ನಿಮ್ಗೆ ಯಾವಾಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಅವಾಗ ನಿಮ್ಮ ಮೈಂಡಿಗೆ ಬರುತ್ತೆ, ಇಲ್ಲ ನಾನು ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ನಾನು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೇಕು, ಒಂದಿಷ್ಟು ಕಾಲೇಜಸನ್ನು ಆ್ಯಡ್ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು. ಅವಾಗ ಬಂದುಬಿಟ್ಟು ನಿಮಗೆ ಮತ್ತೆ ಒಂದು ನೋಡಿ 29ನೇ ತಾರೀಕಿಂದ 3ನೇ ತಾರೀಕುವರೆಗೂ ಟೈಮನ್ನು ಕೊಡ್ತಾರೆ. ಅವಾಗ ನೀವು ಚೇಂಜಸನ್ನು ಮಾಡ್ಕೋಬೋದು, ಒಂದಿಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿಯಲ್ಲಿ ಮಾಡಿರುವಂತಹ ಎಲ್ಲ ಥರದ ಮಿಸ್ಟೇಕ್ಸ್ ಏನಿರುತ್ತೆ ಆ ಒಂದು ಮಿಸ್ಟೇಕ್ಸನ್ನೆಲ್ಲ ನೀವು ಒಂದ್ಸರಿ ನೀವು ಸರಿಪಡಿಸ್ಕೋಬೋದು. ಒಂದು ಟೈಮ್ ನಿಮಗೆ ಪ್ರಾಕ್ಟೀಸ್ ಆದಂತೆಯೇ ಆಗುತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತಿರಲ್ವ, ಆಪ್ಷನ್ ಎಂಟ್ರಿ ಈಗ ಏನು ಮಾಡ್ತಿದ್ದೀರಾ ಅದರ ಒಂದು ಬೇಸಿಸ್ ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನು ಕೊಡ್ತಾರೆ ಆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದುಬಿಟ್ಟು ಅಕ್ಯುರೇಟ್ ಆಗಿರುತ್ತೆ. ಯಾವ ರೀತಿ ಅಂತ ಅಂದರೆ, ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಮಾಡೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಏನೂ ಸಹ ಇರೋದಿಲ್ಲ. ನಿಮಗೆ 100% ಆಗಿ ನೀವು ಮಾಡಿರುವಂಥ ಆಪ್ಷನ್ ಎಂಟ್ರಿಗೆ ಇಂತಹ ಸೀಟೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಬಂದುಬಿಟ್ಟು ನಿಮಗೆ ರಿಸಲ್ಟ್ ಆದರೆ ಡಿಕ್ಲೇರ್ ಮಾಡುವಂಥದ್ದು. ಅವರು ಒನ್ಸ್ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದಾದಮೇಲೆ ನೀವೇನು ಚೇಂಜಸ್ ಮಾಡ್ತೀರಾ ಅನ್ನುವಂಥದ್ದು ತುಂಬ ಮ್ಯಾಟರ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ಸ್ ಮುಖಾಂತರ ಹೇಳ್ತೀನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಸ್ಟೂಡೆಂಟು ಈಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾನೆ, ಒಂದು 40 ಕಾಲೇಜಸನ್ನು ಅವರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಅವರಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದಮೇಲೆ ಆ ಹುಡುಗ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸ್ಟೂಡೆಂಟ್ಗೆ ಏನಿರುತ್ತೆ 100% ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟು ನನಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋಂಥ ಸ್ಟೂಡೆಂಟ್ ಏನು ಮಾಡ್ತಾನೆ, ಅವರ ಒಂದು ಆಪ್ಷನ್ ಎಂಟ್ರಿಯನ್ನು ಏನೂ ಚೇಂಜಸ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ನೀವು, ಅದೇ ಒಂದು ಆಪ್ಷನ್ ಎಂಟ್ರಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಟಾಗ ನೀವೇನು ಕಾಲೇಜಸ್ ಆ್ಯಡ್ ಮಾಡಿರ್ತೀರ ಎಲ್ಲ ಕಾಲೇಜಸ್ಸು ಸೇಮ್ ಹಂಗೆ ಇರುತ್ತೆ. ಆ ಸ್ಟೂಡೆಂಟ್ ಏನು ಮಾಡ್ತಾನೆ, ಲಾಗಿನ್ ಆಗ್ತಾನೆ, ಆಪ್ಷನ್ ಎಂಟ್ರಿ ಲಿಸ್ಟನ್ನು ಮತ್ತೊಂದು ಸರಿ ಚೆಕ್ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಾನೆ, ಏನು ಚೇಂಜಸ್ಸೇ ಮಾಡೋದಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ 99% ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂತಹ ಸೀಟೇ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸಿಗುವಂಥ ಚಾನ್ಸಸ್ಸು 99% ಆದರೆ ಇರುತ್ತೆ. ಓಕೆನಾ. ಅದ್ರ ಬಗ್ಗೆ ನಿಮಗೆ ಯಾವುದೇ ಥರದ ಡೌಟ್ ಬೇಡ. ಆ್ಯಂಡ್ ಈಗ ಇನ್ನೊಂದು ಪಕ್ಷ ಹೇಳ್ತೀನಿ ನೋಡಿ, ಈಗ ಸ್ಟೂಡೆಂಟು ಒಂದು 20 ಕಾಲೇಜಸನ್ನು ಆ್ಯಡ್ ಮಾಡ್ತಾನೆ, ಟಾಪ್ ಕಾಲೇಜಸನ್ನು ಮಾತ್ರನೋ ಇಲ್ಲ ಅಂತಂದರೆ ಗೌರ್ಮೆಂಟ್ ಕಾಲೇಜಸನ್ನು ಮಾತ್ರ ಆ್ಯಡ್ ಮಾಡ್ತಾನೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದಮೇಲೆ ಯಾವುದೇ ಥರದ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಆಗ ಆ ಸ್ಟೂಡೆಂಟ್ ಮೈಂಡಿಗಾದರೆ ಬರುತ್ತೆ, ನಾನು ಮಾಡಿರುವಂಥ ಆಪ್ಷನ್ ಎಂಟ್ರಿ ಕರೆಕ್ಟ್ ಇಲ್ಲ, ನನ್ನ ಒಂದು ರ್ಯಾಂಕಿಂಗ್ಗೆ ನಾನು ಇನ್ನೂ ಕಾಲೇಜಸನ್ನು ಆ್ಯಡ್ ಮಾಡಬೇಕಿತ್ತು, ನನ್ನ ರ್ಯಾಂಕಿಂಗ್ಗೆ ತಕ್ಕಂತಿರುವಂಥ ಕಾಲೇಜಸನ್ನು ಕಟ್ ಆಫ್ ಲಿಸ್ಟಲ್ಲಿ ನೋಡ್ಕೊಂಡು ಆ್ಯಡ್ ಮಾಡಬೇಕಿತ್ತು ಅಂತ ಅನ್ಕೋತಾನೆ. ಅವಾಗ ಏನು ಮಾಡ್ತಾನೆ ಆ ಸ್ಟೂಡೆಂಟು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಒಂದು 3 days ಟೈಮ್ ಏನು ಕೊಡ್ತಾರೆ ಆ ಟೈಮಲ್ಲಿ ಬೇಕಿರುವಂತಹ ಎಲ್ಲ ಥರದ ಕಾಲೇಜಸನ್ನು ಆ್ಯಡ್ ಮಾಡ್ಕೋತಾನೆ. ಆವಾಗ ಸ್ಟೂಡೆಂಟ್ಗೆ ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಿಂದ ಹೆಲ್ಪ್ ಆಯ್ತಲ್ವಾ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಿಮ್ಮ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ಗೆ. ಈಗ ಮಾಡಿರುವಂಥ ಸ್ಟೂಡೆಂಟು ಒಂದು 20 ಕಾಲೇಜಸನ್ನು ಆಪ್ಷನ್ ಎಂಟ್ರಿ ಮಾಡ್ತಾನೆ, ಅದರಲ್ಲಿ ಈಗ ಬೈ ಮಿಸ್ಸಾಗಿ ಯಾವುದೋ ಒಂದು ಕಾಲೇಜನ್ನು ಆ್ಯಡ್ ಮಾಡಿರ್ತಾನೆ, ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಅದೇ ಒಂದು ಸೀಟ್ ಆದರೆ ಸಿಕ್ಕಿರುತ್ತೆ. ಅವಾಗ ಸ್ಟೂಡೆಂಟಿಗೆ ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ, ನಾನು ಯಾವುದೋ ಅನ್ವಾಂಟೆಡ್ ಕಾಲೇಜನ್ನು ಆ್ಯಡ್ ಮಾಡಿದ್ದೀನಿ, ಡಿಲೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಅವಾಗ ನೆಕ್ಸ್ಟು ಆಪ್ಷನ್ ಎಂಟ್ರಿಗೆ ಏನು ಟೈಮ್ ಕೊಡ್ತಾರೆ ಅವಾಗ 0 ಕೊಟ್ಬಿಟ್ಟು ಡಿಲೀಟ್ ಆದರೆ ಮಾಡ್ತಾರೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದಾಗ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಗೂ ಮುಂಚೆ ಇವಾಗೇನು ಆಪ್ಷನ್ ಎಂಟ್ರಿ ಮಾಡ್ತಿದ್ರೆ ಈ ಟೈಮಲ್ಲಿ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಲ್ವಾ. ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನೀಟಾಗಿ ಚೇಂಜಸ್ ಮಾಡ್ಕೋಬೋದು, ಅದರ ಒಂದು ಬೆನಿಫಿಟ್ಸನ್ನು 100% ಆಗಾದರೆ ಪಡ್ಕೋಬೋದು ಆಗಿರುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗನ್ನು ಹೇಳ್ತೀನಿ ನೋಡಿ, ಇಲ್ಲಿ ಸಾಕಷ್ಟು ನೀವು ಕನ್ಫ್ಯೂಸ್ ಆಗಿರ್ತೀರ ಅಂತ ನಾನು ಅನ್ಕೋತೀನಿ. ಏನಂತ ಅಂದರೆ, ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ
ಆದಮೇಲೆ ಮತ್ತೆ 29ನೇ ತಾರೀಕಿಂದ 3ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. 3ನೇ ತಾರೀಕು ಆಗಿದ್ದಾದಮೇಲೆ ಮತ್ತೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಾ? ಇಲ್ಲ, ಮತ್ತೆ ನಿಮಗೆ ಒಂದು ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಅಂತ ಮಾಡ್ತಾರೆ. ಯಾಕೆ ಈ ಒಂದು ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಮಾಡ್ತಾರೆ ಅಂತ ಅಂದ್ರೆ ನೋಡಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದ್ರ ಬಗ್ಗೆ ತಿಳ್ಕೊಳ್ಳಿ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸನ್ನು ಮಾಡ್ಬೋದು. ಬಟ್ ಯಾವಾಗ ನಿಮಗೆ ತಾತ್ಕಾಲಿಕ ಫಲಿತಾಂಶ 3ನೇ ತಾರೀಕು ಬರುತ್ತೆ, ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ಏನು ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ. ಇಮಿಡಿಯೇಟ್ ಆಗಿ 4ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಸೊ ಏನಕ್ಕೆ ಈ ಒಂದು ಟೆಂಪ್ರರಿ ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಈಗ KE ಅವರು ಒನ್ಸ್ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ ಟೆಂಪ್ರರಿ ರಿಸಲ್ಟ್ಸು. ಏನಾದರೂ KE ಕಡೆಯಿಂದ ಮಿಸ್ಟೇಕ್ ಆಗ್ತಿದೆಯಾ, ಸರ್ವರ್ ಪ್ರಾಬ್ಲಮ್ ಆಗ್ತಿದೆಯಾ, ಇಲ್ಲ ಅಂತಂದರೆ ಯಾವುದಾದ್ರೂ ಸ್ಟೂಡೆಂಟಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೂ ಆಗದೇ ಇರುವಂತಹ ಪ್ರಾಬ್ಲಮ್ ಏನಾದರೂ ಆಗಿದೆಯಾ ಅಂತ ಹೇಳಿಬಿಟ್ಟು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋತಾರೆ. ಬಟ್ 100% ಇಲ್ಲಿ ಶೂರ್ ಏನು ಅಂತ ಅಂದರೆ, ನಿಮಗೆ ಒಂದು ತಾತ್ಕಾಲಿಕ ಫಲಿತಾಂಶದಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಫೈನಲ್ ಅಲಾಟ್ಮೆಂಟಲ್ಲಿ 101% ನಿಮಗೆ ಅದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಯಾವುದೇ ಥರ ಚೇಂಜ್ ಆಗಲ್ಲ. ಯಾಕೆ ಚೇಂಜ್ ಆಗಲ್ಲ ಅಂತ ಅಂದರೆ, ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ 3 days ಚೇಂಜಸನ್ನು ಮಾಡ್ಕೋತೀರಾ. ಬಟ್ ಯಾವಾಗ ಒಂದು ಟೆಂಪ್ರರಿ ರಿಸಲ್ಟ್ಸ್ ಬರುತ್ತೋ ಅದಾದಮೇಲೆ ನೆಕ್ಸ್ಟ್ ಯಾವುದೇ ಥರದ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಬಂದುಬಿಟ್ಟು ನಿಮಗೆ ಆವಾಗ ನಿಮಗೆ 100% ಆಗಿ ಅದೇ ಆದರೆ ಸಿಗುತ್ತೆ. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ಏನು ಮಾಡಬೇಕು, ನೀಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ನೀವು ಈಗೇನಾದರೂ ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ಸ್ ಮಾಡಿದ್ರೂ ಪರವಾಗಿಲ್ಲ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಯಾವುದೇ ಥರದ ಮಿಸ್ಟೇಕ್ಸನ್ನು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಯಾವುದಾದ್ರೂ ಸ್ಟೂಡೆಂಟ್ಸು ಕೇಳ್ಬೋದು, ನೀವು ನಾನೀಗ ಆಪ್ಷನ್ ಎಂಟ್ರಿನೇ ಮಾಡಿದೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಈಗ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಯಾವುದೋ ಒಂದು ಸ್ಟೂಡೆಂಟು ಈಗ ಮರ್ತ್ಬಿಟ್ಟಿರ್ತಾನೆ ಆಪ್ಷನ್ ಎಂಟ್ರಿ ಮಾಡೋದಿಲ್ಲ ಅಂತಂದರೆ ಆಪ್ಷನ್ ಎಂಟ್ರಿ ಫೀಸೇ ಪೇ ಮಾಡಿರೋದಿಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಟ್ಟಾಗ KE ಕಡೆಯಿಂದ ಅವಕಾಶ ಮಾಡಿಕೊಡ್ತಾರೆ ಆ ಒಂದು ಸ್ಟೂಡೆಂಟಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಾದರೆ. ಓಕೆನಾ? ಸೊ ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಗೈಸ್. ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಈಗ ನೀವೇನು ಮಾಡಬೇಕು, PGCET 2025 ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆಗಬೇಕಿದ್ರೆ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಹೆಚ್ಚಿಗೆ ಅಂತ ಅಂದರೆ, ಸಾಕಷ್ಟು ಸ್ಟೂಡೆಂಟ್ಸು DMಸನ್ನು ಮಾಡ್ತಿದ್ದೀರಾ, ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತೀನಿ. ಸೊ ಫಾಲೋ ಮಾಡಿ, ಮೆಸೇಜ್ ಮಾಡಿ, ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.